ರಾಜ್ಯದಲ್ಲಿ ಇನ್ನೂ ಮುಗ್ದಿಲ್ಲ ಜೈಲುಗಳ ಕರ್ಮಕಾಂಡ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ. ಜೈಲಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಮಾಡ್ತಿದ್ದಾರಂತೆ ಕೈದಿಗಳು. ಅಪರಾಧ ಕೃತ್ಯವನ್ನ ಎಸಗಿ ಜೈಲು ಸೇರಿದವರ ಕೈಯಲ್ಲಿ ಫೋನು. ಕಾರಾಗೃಹದಲ್ಲಿ ದಿಲ್ದಾರಾಗಿ ಬಿಂದಾಸ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಕೈದಿಗಳು. ಜೈಲಿನಲ್ಲಿ ತಮಗೆ ಇಷ್ಟವಾದಂತಹ ಅಡುಗೆ ಮಾಡ್ತಾರಂತೆ. ಚಿಕನ್, ಮಟನ್, ಬಿರಿಯಾನಿ ಮಾಡಿಕೊಳ್ಳುವ ಕೈದಿಗಳು. ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಮಾಡದಂತೆ ಸೇಮ್ ಆಸ್ ಇಟ್ ಈಸ್ ಜೈಲಲ್ಲೂ ಕೂಡ ಪಾರ್ಟಿ ಮಾಡ್ತಿದ್ದಾರೆ. ಫೋನ್ ಬಳಕೆ ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಅವೆಲ್ಲವೂ ಕೂಡ ಫೋಟೋ ವೈರಲ್ ಆಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಇನ್ನೂ ಮುಗಿತಾ ಇಲ್ಲ, ಇದಕ್ಕೆ ಕಡಿವಾಣನೇ ಬೀಳ್ತಾ ಇಲ್ಲ. ಪ್ರತಿಯೊಂದು ಜೈಲಿನಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ರು. ಇದನ್ನ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ನೋಡಿ, ಯಾವ ರೀತಿಯಾಗಿ ಬಿಂದಾಸಾಗಿ ಮನೆಯಲ್ಲಿ ಅಡುಗೆ ಮಾಡ್ತಾರಲ್ಲ ಕೂತ್ಕೊಂಡು, ಅದೇ ರೀತಿಯಾಗಿ ಅಡುಗೆ ಮಾಡಿಕೊಳ್ಳುತ್ತಿದ್ದಾರೆ. ಬೇಕಾದಂತಹ ವೆರೈಟಿ ಫುಡ್ಗಳನ್ನು. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ, ಪಶ್ಚಾತ್ತಾಪ ಕಾಡ್ಲಿ ಅಂತ ಹೇಳಿ ಜೈಲಿಗೆ ಬಿಟ್ರೆ, ಜೈಲಲ್ಲಿ ನೋಡಿದ್ರೆ ಇವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಹೊರಗಡೆ ಯಾವ ರೀತಿ ಒಬ್ಬ ಸಾಮಾನ್ಯ ಮನುಷ್ಯ ಲೈಫ್ ಅನ್ನ ಲೀಡ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಅಲ್ಲಿರುವಂತಹ ಕೈದಿಗಳು ಬಿಂದಾಸ್ ಆಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಅನ್ಸುತ್ತಂತಂದ್ರೆ, ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಒಳಗಡೆ ಹೋಗಿ ನಮ್ಗೆಲ್ಲ ಸಿಗುತ್ತೆ ಅಂತ ಹೇಳಿ ಕೂಡ ತಪ್ಪು ಮಾಡೋದಕ್ಕೂ ಹೇಸಲ್ಲ. ಜೈಲಲ್ಲಿ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ, ಫೋನ್ ಮಾಡಬಹುದು ಯಾರಿಗೆ ಬೇಕಂದ್ರೂ ಅವ್ರಿಗೆ. ನೋಡಿ, ಆ ಫೋಟೋ ವೈರಲ್ ಆಗಿರುವಂತಹ ಫೋಟೋಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅಡುಗೆ ಮಾಡ್ತಾ ಇದ್ದಾರೆ, ಒಂದು ಕಡೆ ಬಿಂದಾಸ್ ಆಗಿ ನಗುತ್ತಾ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಅಪರಾಧ ಕೃತ್ಯ ಎಸಗಿ ಜೈಲು ಸೇರಿದವರ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳು, ತಮ್ಗೆ ಬೇಕಾದಂತಹ ಫೋನ್ಗಳನ್ನ ಅಲ್ಲಿ ಸರಬರಾಜು ಮಾಡಲಾಗುತ್ತೆ. ಹಾಗಾದ್ರೆ ಇವ್ರಿಗೆಲ್ಲ ಸರಬರಾಜು ಮಾಡೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ. ಹಾಗಾದ್ರೆ ಜೈಲಧಿಕಾರಿಗಳೇ ಸಪೋರ್ಟ್ ಮಾಡ್ತಿದ್ದಾರಾ ಇವರಿಗೆ? ಕಾರಾಗೃಹದಲ್ಲಿ ದಿಲ್ದಾರಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಕೈದಿಗಳು. ವೆರೈಟಿ ಖಾದ್ಯಗಳನ್ನ ಮಾಡ್ಕೊಳ್ತಾರೆ. ಚಿಕನ್, ಮಟನ್, ಬಿರಿಯಾನಿ, ನೋಡಿ ಏನೆಲ್ಲ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ ಪ್ರಶಾಂತ್, ನಾವು ಗಮನಿಸಿದಾಗೆ ಎಲ್ಲಾ ರಾಜ್ಯದಲ್ಲೂ ರಾಜ್ಯದಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಈ ಜೈಲುಗಳ ಕರ್ಮಕಾಂಡ. ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ರು ಕೂಡ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಯಾಕೆ ಇದಕ್ಕೆ ತೆರೆ ಹಾಕ್ತಾ ಇಲ್ಲ? ಯಾಕಂತಂದ್ರೆ ಅವ್ರಿಗೆ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ. ಹೊರಗಡೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಜೀವನವನ್ನ ಲೀಡ್ ಮಾಡ್ತಾನೆ ಅದೇ ರೀತಿಯಾಗಿ ಮಾಡ್ತಿದಾರಲ್ಲ, ಇವ್ರಿಗೇನು ಅನಿಸ್ತಾ ಇಲ್ವಾ ಹೆಂಗೆ? ದೀಪ, ಏನಂತಂದ್ರೆ ಈ ಜೈಲುಗಳಲ್ಲಿ ಈ ಅಪರಾಧವನ್ನು ಎಸಿಗೆ ಬಂದಂತವ್ರಿಗೆ ಆಮೇಲೆ ಅವ್ರಿಗೆ ಶಿಕ್ಷೆ ಆಗ್ತದೋ ಇಲ್ಲೋ ಅಂದ್ರೆ ಅದೇ ಒಂದು ಕೂಡ ಒಂದು ಪ್ರಶ್ನೆ ಆಗಿರ್ತಂತ. ಯಾಕಂತಂದ್ರೆ ಈ ರೆಸ್ಟೋರೆಂಟ್ಗಳಲ್ಲಿ ಏನು ಪಾರ್ಟಿ ಮಾಡ್ತಲ್ಲ, ಸೇಮ್ ಅದೇ ತರನೇ ಇಲ್ಲಿ ಪಾರ್ಟಿ ಮಾಡ್ತಕ್ಕಂಥದ್ದು. ಆಮೇಲೆ ಮಟನ್, ಚಿಕನ್, ಬಿರಿಯಾನಿ ತಮ್ಗೆ ಇಷ್ಟವಾದ ಅಡಿಗೆನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಸ್ಮಾರ್ಟ್ ಫೋನ್ಗಳಿಗೆ ಚಾರ್ಜರ್ ಇದೆ, ಅಲ್ಲಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಎಲ್ಲ ಅಂದ್ರೆ ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ. ಯಾಕಂದ್ರೆ ಇವು ಇಷ್ಟೆಲ್ಲ ರಾಜಾರೋಷವಾಗಿ ನಡಿಬೇಕಾದ್ರೆ ಈ ಅಧಿಕಾರಿಗಳು ಶಾಮೀಲ್ ಆಗಲೇಬೇಕಲ್ವಾ? ಹೀಗಾಗಿ ಈ ತಡೆ ಯಾವಾಗ ಇಂಥವಕ್ಕೆಲ್ಲ ತಡೆ ಯಾವ ರೀತಿ ಕ್ರಮವನ್ನು ತಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ದೀಪ. ಎಸ್ ಪ್ರಶಾಂತ್, ನಾವು ಗಮನಿಸಿದಾಗೆ ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇವರನ್ನ ಜೈಲಿನಲ್ಲಿ ಬಿಡ್ತಾರೆ. ಆದ್ರೆ ಇವರಿಗೆ ಬೇಕಾದಂತಹ ಈ ಫೋನ್ಗಳಾಗಿರ್ಬೋದು, ಅವ್ರು ಕೇಳಿದೆಲ್ಲ ತಗೊಂಬಂದು ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಹೊರಗಡೆ ಇರೋರ್ಗೂ ಕೂಡ ನಾವು ತಪ್ಪು ಮಾಡಿದ್ರು ಒಳಗಡೆ ಬಂದು ಎಲ್ಲ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಈ ತಪ್ಪನ್ನ ಮಾಡೋದಕ್ಕೆ ಹೇಸಲ್ಲ ಅಲ್ವಾ? ದೀಪ, ಏನಂದ್ರೆ ಜನಸಾಮಾನ್ಯರು ಕೂಡ ಇದೇ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಅಪರಾಧವನ್ನು ಮಾಡದಂತವ್ರಿಗೆ ಜೈಲಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕಂತಾನೆ ಅಲ್ಲಿ ಹಾಕಿರ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಯಾವ್ದೋ ಮನೋಭಾವನೆ ಇಲ್ಲ ಅವ್ರಿಗೆ. ಏನಂದ್ರೆ ನಾನು ಜೈಲಿಗೆ ಹೋದ್ರೆ ಏನೇ ಪರವಾಗಿಲ್ಲಪ್ಪ, ನನ್ಗೆಲ್ಲ ಅಡಿಗೆ ಸಿಗುತ್ತೆ, ಎಣ್ಣೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಈ ರೀತಿ ಇದ್ದಾಗ ಇಂಥ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗೋದು ಯಾವಾಗ ಅಂತ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ದೀಪ. ಎಸ್ ಪ್ರಶಾಂತ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಅವ್ರಿಗೆ ಬೇಕಾದಂತಹ ವೆರೈಟಿ ಅಡುಗೆಗಳನ್ನ ಮಾಡ್ಕೊಂಡು ತಿಂತಿದ್ದಾರೆ. ಫೋನ್ ಸಿಗ್ತಾ ಇದೆ, ಇನ್ನೇನ್ ಬೇಕು ಹೇಳಿ, ಆರಾಮಾಗಿ ಜೈಲಲ್ಲಿ ಕಡಿಯೋಣ. ಹಾಗಾದ್ರೆ ಯಾಕೆ ಇನ್ನುವರೆಗೂ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ? ಹಾಗಾದ್ರೆ ಅಲ್ಲಿರುವಂತಹ ಜೈಲಧಿಕಾರಿಗಳು ಶಾಮೀಲಾಗಿದ್ದಾರಾ? ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಹಾಗಾದ್ರೆ ರಾಜ್ಯಾತಿಥ್ಯವನ್ನ ಕೊಡ್ತಾ ಇರೋರು ಯಾರು ಮೊದಲಿಗೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಪದೇ ಪದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ರು.
ಇದ್ರ ಬಗ್ಗೆ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ? ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಜೈಲಲ್ಲಿ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ, ಫೋನ್ ಮಾಡಬಹುದು ಯಾರ್ಗ್ ಬೇಕಾದ್ರೂ ಅವ್ರಿಗೆ, ಅಲ್ಲೇ ಕುತ್ಕೊಂಡು ಸಂಚುಗಳನ್ನ ರೂಪಿಸಬಹುದು. ಈ ರೀತಿಯಾಗಿ ಹೋಗ್ಬಿಟ್ರೆ ಅವರ ವಿರುದ್ಧವಾಗಿ ಯಾವಾಗ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದು? ಪ್ರತಿ ಬಾರಿ ಇಂಥ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇರುತ್ತೆ. ಇದ್ರ ಬಗ್ಗೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕಾಗತ್ತೆ.